क्या आपको कहीं जाना है? अगर नहीं है कोई सवारी, बिगोस है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक। स्वागत है आपका बी न्यूज नेशन में। मैं हूं आबिद हुसैन शेख। मस्जिद मंदिर के बाद आज़ादी के बहादुरों के फोटो गैलरी पर विवाद। कर्नाटका का जलियान वाले बाग के नाम से जाने जाता है चिकबल्लापुर जिला गौरीबिदनूर तालुका के गांव विद्र राष्ट्रव का वीर सौदा अब विवाद का केंद्र बना हुआ है। वीर सौदा में आज़ादी के बहादुर सिपाहियों का स्मारक और फोटो गैलरी में कुछ फोटो हिंदू सांप्रदायिकता, मुस्लिम सांप्रदायिकता और बाएं बाजू की फिरका वारियत अब विवाद का शिकार बनी है। हिंदू समर्थक संगठनों ने फोटो गैलरी में रहे इन बहादुर सिपाहियों की कुर्बानी को याद दिलाने वाले शब्दों के इस्तेमाल पर आपत्ति जताई है और शब्दों को हटाने की मांग की है। इस फोटो गैलरी पर हिंदू संगठनों की तरफ से हमले का अंदेशा है। ऐसे ही विवाद के बीच रविवार को आज़ादी का अमृत महोत्सव के चलते हिंदू समर्थक संगठन के कार्यकर्ता बेंगलुरु के फ्रीडम पार्क से विदुर राष्ट्रव तक बाइक रैली निकाली। किसी भी तरह की गड़बड़ी को रोकने के लिए इस स्मारक और गैलरी के पास बड़ा पुलिस बल तैनात किया है। प्रशासन ने इतिहास होता है, इतिहास मिटाने वालों का कोई इतिहास नहीं होता, शायद ये लोग जान जाए। ಈ ಒಂದು ವಿಧುರಾಶ್ವತ್ಥದ ಇತಿಹಾಸವನ್ನು ಯುವಕರಿಗೆ ತಿಳಿಪಡಿಸಬೇಕು ಅನ್ನುವ ದೃಷ್ಟಿಯಿಂದ ಬಜರಂಗದಳ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಭಾರತ ಇನ್ನೂ ಕೂಡ ಗುಲಾಮಿತನದಿಂದ ಹೊರಗೆ ಬಂದಿಲ್ಲ. ಎಲ್ಲ ರಂಗಗಳಲ್ಲಿ ಕೂಡ ಭಾರತ ಅಭಿವೃದ್ಧಿ ಆಗಬೇಕಾಗಿತ್ತು. ಸುಮಾರು 1,000 ಮಂದಿ ಯುವಕರುಗಳು ಬೈಕ್ ರ್ಯಾಲಿ ಮುಖಾಂತರ ಸ್ವತಂತ್ರ ಬಂದು 75ನೇ ವರ್ಷದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾರ್ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ತಮ್ಮ ಜೀವನ ಸಮರ್ಪಣೆ ಮಾಡಿದ್ದಾರೆ ಅಂಥವ್ರೆಲ್ಲರಿಗೂ ಒಂದು ಗೌರವ ಸಮರ್ಪಣೆ ಮಾಡೋ ದೃಷ್ಟಿಯಿಂದ, ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ದೃಷ್ಟಿಯಿಂದ ಬೈಕ್ ರ್ಯಾಲಿನ ಆಯೋಜನೆ ಮಾಡಿದ್ದೀವಿ. ಯಾವುದು ಸತ್ಯಕ್ಕೆ ದೂರವಾಗಿರುವಂಥ ಫೋಟೋಗಳನ್ನ ಹಾಕಿದ್ದಾರೆ ಅಂತ ತೆಗಿಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸರ್ಕಾರಕ್ಕೆ ಒಂದು ಮನವಿನೂ ಕೊಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ 75 ವರ್ಷದ ಸ್ವತಂತ್ರ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದೆ. ಸುಮಾರು ಒಂದು 500 ಜನ ಬೈಕ್ ರ್ಯಾಲಿ ಮಾಡಿ ಇಲ್ಲಿ ಸ್ವತಂತ್ರ ಸಮಯದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ವೀರರಿಗೆ ನಮನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಹೋಗ್ಬೇಕನ್ನೋದು ಮೊದಲನೇ ಉದ್ದೇಶ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ನಡೀತಾ ಇದೆ. ಇದು ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ. ಇಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರ ಫೋಟೋಗಳು ಹಾಕಿದ್ದಾರೆ. ಆ ಫೋಟೋಗಳು ಬೇರೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಪತ್ರಿಕಾ ವರದಿಯಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಸುದ್ದಿಗಳು ಹರಡ್ತಾ ಇತ್ತು. ಅದು ಸರ್ಕಾರ ಕಾನೂನು ತಗೊಂಡು ಅದನ್ನು ಸರ್ಕಾರದ ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ಳುತ್ತೆ. ಅದಕ್ಕೆ ನಮಗೆ ಯಾವುದೇ ರೀತಿ ಅದರ ಸಂಬಂಧ ಇಲ್ಲ. ನಾವು ಯಾರು ಈ ವಿಧುರಾಶ್ವತ್ಥದಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಏನು ಕರೀತಾರೆ, ಆ ಕರ್ನಾಟಕದ ಜಲಿಯನ್ ವಾಲಾಬಾಗಿನ ಈ ಕಾರ್ಯಕ್ರಮಕ್ಕೆ ಸ್ವತಂತ್ರ ವೀರರಿಗೆ, ಹುತಾತ್ಮರಿಗೆ ನಮನ ಸಲ್ಲಿಸೋದು ಮೊದಲನೇ ಉದ್ದೇಶ ಆಗಿದೆ. ಹಾಗಾಗಿ ಆ ಉದ್ದೇಶದಿಂದನೇ ಇಲ್ಲಿ ಬರ್ತಾ ಇರೋದು. ಆದರೆ ಇಲ್ಲಿ ನೋಡಿದ್ರೆ ಒಂದಷ್ಟು ನಮ್ಮ ಪೊಲೀಸ್ ಸೆಕ್ಯೂರಿಟಿ ನೋಡಿದ್ರೆ ತುಂಬ ರೀತಿಯಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಮಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಜನರಲ್ಲಿ ಜಾಗೃತಿ ಮಾಡಬೇಕು. ಈ ಕ್ಷೇತ್ರವು ರಾಜ್ಯದ ಎಲ್ಲ ಜನಕ್ಕೂ ಗೊತ್ತಾಗಬೇಕು, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯ ಉದ್ದೇಶ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಇಲ್ಲಿ ನಮನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ಕೊಂಡು ಹೋಗುವಂಥದ್ದು ಆಗಿದೆ. और खबरों के लिए देखते रहिए बी न्यूज़ नेशन।